ನಲ್ಲಿ ಒಂದ್ ಕಡೆ ಶಾಸಕರುಗಳ ಅಸಮಾಧಾನ ಇದ್ರೆ ಮತ್ತೊಂದ್ ಕಡೆ ಸಚಿವ ಸ್ಥಾನ ಸಿಕ್ಕವರಿಗೂ ಕೂಡ ಪೀಕಲಾಟ. ಈಗ ಸನ್ನಿವೇಶ ಹೇಗಾಗೋಗಿದೆ ಅಂದ್ರೆ ಮಧುಶ್ರೀ, ಈಗ ನಾವು ಪ್ರಮಾಣ ವಚನ ಅವ್ರು ಸ್ವೀಕಾರ ಮಾಡಿದ್ಮೇಲೆ ಅವ್ರ ಸಚಿವರು ಅಂತ ಗಟ್ಟಿ, ಅಲ್ಲಿ ತನಕ ಏನ್ ಬೇಕಾದ್ರೂ ಆಗ್ಬೋದು. ಈಗ ಮಹಿಳಾ ಸಚಿವ ಸ್ಥಾನಕ್ಕಾಗಿ ಹಗ್ಗ ಜಗಾಟ ಮುಂದುವರಿತಾ ಇದೆ. ಸಿದ್ದರಾಮಯ್ಯನವರ ನಿವಾಸದಲ್ಲಿ ಗಾಯತ್ರಿ ಶಾಂತೇಗೌಡ ಚರ್ಚೆ ಮಾಡ್ತಾ ಇದ್ದಾರೆ. 1 ತಾಸಿನಿಂದ ಸುದೀರ್ಘ ಚರ್ಚೆ ನಡೀತಾ ಇದೆ. ಅಧಿಕೃತ ಕರೆ ಬೇರೆ ಅವ್ರಿಗೆ ಇನ್ನೂ ಬಂದಿಲ್ಲ ಅಂತೆ. 6 ಜನ ಮಹಿಳೆಯರಿದ್ದಾರೆ ಕಾಂಗ್ರೆಸ್ನಲ್ಲಿ ವಿಧಾನಸಭೆಗೆ ಆಯ್ಕೆ ಆಗಿರುವಂತವ್ರು. ಲತಾ ಮಲ್ಲಿಕಾರ್ಜುನ್ ಅವರು ಸೇರಿದಂಗೆ ಅವ್ರ ಆನಂತಳಿ ಸಪೋರ್ಟಿವ್ ಆಗಿರುವಂತದ್ದು. ಬಟ್ ಸ್ಟಿಲ್ ಅವ್ರನ್ನ ಕನ್ಸಿಡರ್ ಮಾಡಿದ್ರೆ 6 ಜನದಲ್ಲಿ ಇಲ್ಲದೆ ಇರುವಂತ ಲೀಡರ್ಶಿಪ್ ಕ್ವಾಲಿಟಿ, 6 ಜನದಲ್ಲಿ ಇಲ್ಲದೆ ಇರುವಂತ ಕೆಪಾಬಿಲಿಟೀಸು ಏನ್ ನೀವು ನೋಡಿದ್ರಿ ಹಂಗಾರೆ ಗಾಯತ್ರಿ ಶಾಂತೇಗೌಡರಲ್ಲಿ? ಇದನ್ನ ಈಗ ಕಾಂಗ್ರೆಸ್ ಶಾಸಕರು ಮಾಡ್ತಾ ಇರುವಂತ ಪ್ರಶ್ನೆ. ನಾವು ಈ ತಿಂಗಳಾನ್ಗಟ್ಲೆ ಕ್ಷೇತ್ರದಲ್ಲಿ ಓಡಾಡಿದ್ದೀವಿ, ಲಕ್ಷಾಂತರ ಮಂದಿನ ನಾವು ಪಾರ್ಟಿಗೆ ಸೆಳೆಯುವಂಥ ಪ್ರಯತ್ನ ಪಟ್ಟಿದ್ದೀವಿ, ಓಟ್ ಹಾಕ್ಸ್ಕೊಂಡಿದ್ದೀವಿ, ಗೆದ್ದಿದ್ದೀವಿ, ಇಷ್ಟು ಕಷ್ಟಪಟ್ಟಿದ್ದೀವಿ. ಇವ್ರು ನಿನ್ನೆ ಮೊನ್ನೆ ಇವ್ರದ್ದು ಕೋರ್ಟಲ್ಲಿ ಆರ್ಡ್ರ್ ಬಂತು, ಇವತ್ತು ನೋಡ್ರೆ ಸಚಿವರಂತೆ. ಹೆಂಗಿದು? ಆಯ್ತಪ್ಪ, ನಿಮ್ಮ ಜಿಲ್ಲೆಲ್ಲೇ ಇದಾರಲ್ಲ ಗುರು, ಅವರಿಗಾದ್ರೂ ನೀವು ಕನ್ಸಿಡರ್ ಮಾಡ್ಬೇಕಲ್ಲ ಅಂತ ಹೇಳ್ಕೊಂಡು ಕಾಂಗ್ರೆಸ್ನ ಕೆಲ ಶಾಸಕರುಗಳೇ ಈಗ ಒತ್ತಾಯ ಮಾಡ್ತಾ ಇರುವಂತ ಸಂದರ್ಭ. ಗಾಯತ್ರಿ ಶಾಂತೇಗೌಡ ಅವರಂತೂ ಬಹಳ ಸೇಫ್ ಗೇಮ್ ಆಡ್ತಾ ಇದ್ದಾರೆ. ನನಗೆ ಸಚಿವ ಸ್ಥಾನ ಸಿಕ್ಕಿದೆ ಹೆಂಗಂತ ಗೊತ್ತಿಲ್ಲ, ಹೈಕಮಾಂಡ್ ಕೊಟ್ಟಿರೋದು ಅಂತ. ಯಾಕಂದ್ರೆ ಈಗ ಅವ್ರು ಸಿದ್ದರಾಮಯ್ಯನವ್ರ ಕೃಪಾ ಕಟಾಕ್ಷನೋ, DK ಶಿವಕುಮಾರ್ ಕೃಪಾ ಕಟಾಕ್ಷ ಅಂದ್ರೆ ಉಳಿದಂತ ಮಹಿಳಾ ಶಾಸಕರು ಹೋಗಿ ಈಗ ಅವರಿಗೆ ಗಂಟು ಬೀಳುತ್ತಾರೆ, ನೀವ್ ಹೆಂಗೆ ಅವ್ರಿಗೆ ಕೊಟ್ರಿ ಅಂತ. ಅದಕ್ಕೆ ಈಗ ಗಾಯತ್ರಿ ಶಾಂತೇಗೌಡರವರು ಬಹಳ ಸೇಫ್ ಗೇಮ್ ಆಡ್ತಾ ಇದ್ರು ಕೂಡ ಕರೆ ಬರದೇ ಇರುವಂತದ್ದು ಅವ್ರ ಪೀಕಲಾಟಕ್ಕೆ ಕಾರಣ ಆಗಿದೆ. ಅನಿಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡ್ತಾರೆ, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ಏನೀಗ ಗಾಯತ್ರಿ ಶಾಂತೇಗೌಡ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾಗ್ಬೋದು ಅನಿಲ್? ಈಗ ಖುದ್ದು ಸಿದ್ದರಾಮಯ್ಯ ನಿವಾಸಕ್ಕೆ ಹೋಗಿದ್ದಾರೆ ಅಂತಂದ್ರೆ ವಾಟ್ ನೆಕ್ಸ್ಟ್? ಖಂಡಿತವಾಗ್ಲೂ ಮಾಲ್ತೇಶ್, ಅಂದ್ರೆ ಸಚಿವರ 2ನೇ ಪಟ್ಟಿಯಲ್ಲಿ 20 ಜನರ ಹೆಸರಿದ್ರು. ಇದರಲ್ಲಿ ಏಕೈಕ ಮಹಿಳೆ ಅಂತಂದ್ರೆ ಈಗ ಒಬ್ಬರನ್ನ ಮಹಿಳಾ ನೂತನ ಸಚಿವರಾಗಿ ಘೋಷಣೆ ಮಾಡಿದ್ದಾರೆ ಹೈಕಮಾಂಡ್. ಆದ್ರೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಇನ್ನೂ ಕೂಡ ಮುಖ್ಯಮಂತ್ರಿಗಳಿಂದ ಅಧಿಕೃತವಂತ ಕರೆ ಗಾಯತ್ರಿ ಶಾಂತೇಗೌಡರಿಗೆ ಬಂದಿಲ್ಲ. ಈಗ ನಾವು ಪಕ್ಷದಲ್ಲಿ ಹಿಂದೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ಇಲ್ಲಂತಹ ಮಹಿಳಾ ಸಚಿವರನ್ನ ಗಮನಿಸೋದಾದ್ರೆ, ಸೊ ಅಲ್ಲೂ ಕೂಡ ಅಷ್ಟೇನೆ ಉಮಾಶ್ರೀ ಸಚಿವರಾಗಿದ್ರು. ಅಂದ್ರೆ ಕಳೆದ ಬಾರಿ, ಈ ಬಾರಿನೂ ಕೂಡ ಅಷ್ಟೇನೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸಚಿವರಾಗಿದ್ರು. ಆದ್ರೆ ಈಗ ಬಹಳಷ್ಟು ಅಸಮಾಧಾನ ಏನಂತಂದ್ರೆ, ಮೊದಲ ಬಾರಿ ಗೆದ್ದಂತ ಮಹಿಳಾ ಶಾಸಕರು ಸೇರಿದಂತೆ ಕಾಂಗ್ರೆಸ್ನಲ್ಲಿ ಎಂ.ಎಲ್.ಎಗಳೇ ಒಂದು 5 ರಿಂದ 6 ಜನ ಇದ್ದಾರೆ ಮಹಿಳಾ ಶಾಸಕರು. ಅದನ್ನು ಹೊರತುಪಡಿಸಿ MLC ಸ್ಥಾನದಲ್ಲಿ ಬಂದಂತವರು ಗಾಯತ್ರಿ ಶಾಂತೇಗೌಡ ಅವರು. ಅವರಿಗೆ ಏಕಾಏಕಿ ಈ ಒಂದು ತೀರ್ಮಾನಕ್ಕೆ ಬಂದಂತಹ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ನಡೆಗೆ ಸಾಕಷ್ಟು ಒಂದು ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಅಂದ್ರೆ ಈಗ ಮಹಿಳಾ ಸಚಿವಾಕಾಂಕ್ಷಿಗಳಲ್ಲೇ ಕೂಡ ತೀವ್ರ ಮಟ್ಟದ ಒಂದು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಸದ್ಯಕ್ಕೆ ಈಗ ಅಧಿಕೃತವಾದಂತಹ ಕರೆ ಇನ್ನೂ ಬಂದಿಲ್ಲ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಗಾಯತ್ರಿ ಶಾಂತೇಗೌಡ ಸುದೀರ್ಘವಾದ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಅವರು ಪರಿಷತ್ ಸದಸ್ಯರಾಗಿ ಕೂಡ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿಲ್ಲ. ಹೀಗಾಗಿ ಏಕಾಏಕಿ ಸಚಿವ ಸ್ಥಾನದ ಒಂದು ಹುದ್ದೆಗೆ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಅದು ಬೇರೆ ರೀತಿಯಾದಂತಹ ಒಂದು ಸಂದೇಶಕ್ಕೂ ಕೂಡ ರವಾನೆ ಆಗುತ್ತೆ. ಹೀಗಾಗಿ ಹೈಕಮಾಂಡ್ ನಾಯಕರು ಮತ್ತು ರಾಜ್ಯ ನಾಯಕರು ಕೂಡ ಈ ಬಗ್ಗೆ ಕೂಲಂಕಷವಾಗಿ ಚರ್ಚೆ ಮಾಡಬೇಕಾಗುತ್ತೆ. ಈಗ ಕೊನೆ ಹಂತದಲ್ಲಿ ಈಗ SS ಮಲ್ಲಿಕಾರ್ಜುನ್ ಮತ್ತು ಮಾಂಕಳ್ ವೈದ್ಯ ಅವರ ಹೆಸರು ಕೂಡ ಅದಲು ಬದಲಾಯಿತು. ಈಗ ಇರುವಂತಹ ಏಕೈಕ ಮಹಿಳಾ ಒಂದು ಸಚಿವ ಹೆಸರು ಕೂಡ ಬದಲಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಈಗ ಸಿದ್ದರಾಮಯ್ಯ ಅವರ ಸಮುದಾಯಕ್ಕೆ, ಕುರುಬ ಸಮುದಾಯಕ್ಕೆ ಗಾಯತ್ರಿ ಶಾಂತೇಗೌಡ ಅವರು ಸೇರ್ತಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘ ಚರ್ಚೆ ಆಗ್ತಾ ಇದ್ರು ಕೂಡ ಇನ್ನೂ ಅಧಿಕೃತವಾಗಿ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇಲ್ಲ ಅವರಿಗೆ, ಅಂದ್ರೆ ಹೋಗಿ ಪ್ರಮಾಣ ಸ್ವೀಕರಿಸಿ ಅಂತ. ಸದ್ಯಕ್ಕೆ ಹೋಲ್ಡ್ ಮಾಡಿ ಒಂದು ಮಾಹಿತಿಯನ್ನು ಕೂಡ ನೀಡ್ತಾ ಇರುವಂತಹ ಮಾಹಿತಿ ಕೂಡ ಟಿವಿಗೆ ಲಭ್ಯ ಆಗ್ತಾ ಇದೆ. ಹೀಗಾಗಿ ರಾಜ್ಯ ನಾಯಕರು ಕೂಡ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ. ಮತ್ತೊಂದು ಕಡೆ ಈಗ ಇಬ್ಬರು ಮಹಿಳಾ ಸಚಿವ ಆಕಾಂಕ್ಷಿ ಕೂಡ ಇದ್ದಾರೆ, ಅವರ ಒಂದು ಅಸಮಾಧಾನ ತಣಿಸಬೇಕಾಗುತ್ತೆ. ಅಥವಾ ಇವರನ್ನ ಬಿಟ್ಟು ಮತ್ತೆ ಇನ್ನು ಇಬ್ಬರು ಮಹಿಳಾ ಆಕಾಂಕ್ಷಿಗಳನ್ನು ಬಿಟ್ಟು ಮತ್ತೆ ಅದು ಹೊಸಮುಖಕ್ಕೆ ಅವಕಾಶ ಮಾಡಿಕೊಡ್ತಾರ. ಹೀಗೆ 10 ಹಲವು ಪ್ರಶ್ನೆಗಳು ಮತ್ತು 10 ಹಲವು ಕೂತುಗಳು ಕೂಡ ಕಾಂಗ್ರೆಸ್ ಮನೆಯಲ್ಲಿ ಶುರುವಾಗಿದೆ. ಸದ್ಯಕ್ಕೆ 4 ಗಂಟೆಗೆ ನಡೆಯಬೇಕಾದಂತಹ ಪ್ರಮಾಣ ವಚನ ಕಾರ್ಯಕ್ರಮ ಈಗ 5 ಗಂಟೆಗೆ ಮುಂದೂಡಿಕೆ ಆಗಿದೆ. ಸದ್ಯಕ್ಕೆ ಈಗ ಪಟ್ಟಿಯನ್ನು ಬಿಡುಗಡೆ ಆಗಿತ್ತು, ಆದ್ರೆ ಅಸಮಾಧಾನ ಮತ್ತೆ ಸ್ಫೋಟ ಕೂಡ ಮತ್ತಷ್ಟು ಭುಗಿಲುವಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಶಾಸಕರ ರಾಜೀನಾಮೆ ಪರ್ವ ಕೂಡ ಆರಂಭ ಆಗಿದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಈಗ ಮಹಿಳಾ ಅಂದ್ರೆ ಸಚಿವಾಕಾಂಕ್ಷಿಗಳ ಒಂದು ನಡೆ ಯಾವ ರೀತಿ ಇರೋದು ಕೂಡ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಮಾಲ್ತೇಶ್, ಥ್ಯಾಂಕ್ ಯು ಅನಿಲ್. ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸಚಿವ ಸಂಪುಟ ಲಿಸ್ಟ್ ಹೊರಗಡೆ ಬಿದ್ದ ಬೆನ್ನಲ್ಲೇ ಒಂದಷ್ಟು ಮಂದಿ ಅಸಮಾಧಾನಿತರಾಗಿದ್ದಾರೆ, ಹೋರಾಟಗಳು ನಡೀತಾ ಇದೆ. ಇದರ ನಡುವೆ ಅದಲು ಬದಲು ಆಟ ಕೂಡ ಜೋರಾಗ್ತಾ ಇದೆ.